ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಆ್ಯಂಡ್ ಗಾರ್ಡನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಈ ಮೆಣಸಿನ ಗಿಡಗಳನ್ನು ನಾನು ನೆಟ್ಟು ಬೆಳೆಸಿದ್ದೆ. ಈ ಥರ ಕಾಯಿ ಬಿಡುವಂಥ ಸಂದರ್ಭದಲ್ಲಿ ಮಂಗಗಳು ಬಂದು ತಿಂದ್ಕೊಂಡು ಹೋದವು. ಮಳೆಗಾಲದಲ್ಲಿ ತರಕಾರಿಗಳನ್ನು ನೆಡೋದಕ್ಕೆ ಹೇಗೆ ಜಾಗವನ್ನು ಸಿದ್ಧಪಡಿಸ್ಕೊಳ್ಬೇಕು ಮತ್ತು ಹೇಗೆ ನೆಡಬೇಕು ಅನ್ನೋದನ್ನು ನನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಏನೇನು ಮಾಡಿದ್ದೀನಿ ನಾನು ಅಂತ ತೋರಿಸ್ತೀನಿ ನಿಮಗೂ. ಈ ರೀತಿ ಕಳೆಗಳಿಂದ ತುಂಬಿಕೊಂಡಿತ್ತು ನಾನು ನೆಡಬೇಕು ಅಂತ ಮಾಡ್ಕೊಂಡಿರೋ ಜಾಗ. ಆ ಕಳೆಗಳನ್ನೆಲ್ಲ ಕಿತ್ಬಿಟ್ಟು ಈ ಥರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ನೆಟ್ಟಿರೋ ಸಸಿಗಳಿಗಿಂತ ಕಳೆ ಗಿಡಗಳೇ ತುಂಬ ಚೆನ್ನಾಗಿ ಬೆಳೆದು ಬಿಡತ್ವೆ. ನೋಡಿ, ಈ ಥರ ದಿಬ್ಬದ ಥರ ಮಾಡ್ಕೊಂಡಿದ್ದೀನಿ, ಬೆಡ್ಡಿನ ಥರ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಮಣ್ಣನ್ನೆಲ್ಲ ಸೇರಿಸ್ಬಿಟ್ಟು ಈ ಥರ ದಿಬ್ಬದ ಥರ ಮಾಡ್ಕೊಂಡಿದ್ದೀನಿ. ಪಕ್ಕಕ್ಕೆ ಸ್ವಲ್ಪ ಕಾಲುವೆ ಥರ ಮಾಡ್ಕೊಂಡಿದ್ದೀನಿ. ಇದರಿಂದ ಮಳೆ ನೀರು ಬೀಳುತ್ತಲ್ಲ, ಅದೆಲ್ಲ ಚೆನ್ನಾಗಿ ಪಾಸ್ ಆಗುತ್ತೆ. ಗಿಡಗಳ ಬೇರುಗಳು ಕೊಳೆಯಲ್ಲ, ಇದರಿಂದ ಗಿಡ ಚೆನ್ನಾಗಿ ಬರುತ್ತೆ. ಈ ಥರ ದಿಬ್ಬ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಗೊಬ್ಬರನ ಆ್ಯಡ್ ಮಾಡ್ಕೊಂಡಿದ್ದೀನಿ, ತುಂಬ ಏನು ಹಾಕ್ಕೊಂಡಿಲ್ಲ. ಗಿಡ ಸ್ವಲ್ಪ ಬೆಳೆದ ಮೇಲೆ ನಾವು ಗೊಬ್ಬರನ ಹಾಕ್ಕೊಳ್ಬೇಕು, ಆಗ ಚೆನ್ನಾಗಿ ಬರುತ್ತೆ ಅದು. ಬೆಂಡೆ ಸಸಿನ ಮಾಡ್ಕೊಳ್ಳೋದಕ್ಕೆ ಈ ಥರ ಬೆಂಡೆ ಬೀಜನ ನಾನು ಮನೆಯಲ್ಲೇ ಮೊದಲೇ ಬೆಳೆದಿರುವಂಥ ಬೆಂಡೆಕಾಯಿಂದ ರೆಡಿ ಇಟ್ಕೊಂಡಿದ್ದೆ, ತೊಗೊಂಡಿದ್ದೀನಿ ಇದನ್ನು. ಈಗ ನೋಡಿ, ಈ ಥರ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಟ್ರೇನಲ್ಲಿ. ಅದರಲ್ಲೇ ನಾನು ಸಸಿಗಳನ್ನು ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಎರೆಹುಳು ಮತ್ತು ಇರುವೆಗಳೆಲ್ಲ ತಿಂದುಬಿಡತ್ತೆ. ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರುತ್ತವೆ ಅವು. ಅದಕ್ಕಾಗಿ ಈ ಥರ ಮಾಡಿ ಬೆಂಡೆ ಬೀಜನ ಹಾಕ್ಕೊಂಡ್ಬಿಟ್ಟು ಈ ಥರ ಮಣ್ಣು ಮುಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಲಕ್ಷ್ಮಣ ರೇಖೆ ಅಥವಾ BSC ಪೌಡ್ರು ಎಲ್ಲ ಇರುವೆಗಳ ಕಾಟಗಳಿಂದ ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನೆಲ್ಲ ಸೈಡಲ್ಲಿ ಹಾಕ್ಕೊಂಡಿರ್ತೀನಿ. ಬೀಜಗಳಿಗೆಲ್ಲ ಅದನ್ನು ತಾಗಿಸಲ್ಲ. ಬೀಜಗಳಿಗೆ ತಾಗಿಸ್ಬಿಟ್ರೆ ಬೀಜಗಳು ಸಸಿ ಆಗುವಾಗ ಕೊಳ್ತೋಗ್ಬಿಡುತ್ತೆ, ಸಸಿಗಳ ಬೇರೆಗಳೆಲ್ಲ. ಆ ಥರ ಪವರ್ ಇರುತ್ತಲ್ಲ, ಅದಕ್ಕಾಗಿ ಕೊಳ್ತೋಗುತ್ತೆ. ಅದಕ್ಕೆ ಪಕ್ಕದಲ್ಲಿ ಹಾಕ್ಕೊಂಡಿರ್ತೀನಿ ನಾನು ಅದನ್ನೆಲ್ಲ. ಇಲ್ಲಾಂದರೆ ಇಲ್ಲೂ ಕೂಡ ಇರುವೆಗಳು ಬಂದು ಬೀಜಗಳನ್ನೆಲ್ಲ ತಿಂದ್ಕೊಂಡು ಹೋಗಿಬಿಡುತ್ತೆ. ಇಲ್ಲೇ ಪಕ್ಕದಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಆ BSC ಪೌಡ್ರು ಮತ್ತು ಲಕ್ಷ್ಮಣ ರೇಖೆನೆಲ್ಲ. ಆಮೇಲೆ ಇದಕ್ಕೆ ನೀರು ಹಾಕಿದ್ದೀನಿ. ನೀರನ್ನು ದಿನ ಹಾಕಬೇಕು ಅಂತ ಇಲ್ಲ, ನೆನಪಿನ ದಿವಸ ಹಾಕಿದ್ರೂ ನಡೆಯುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ಈ ಥರ ನೀರು ಹಾಕಿಬಿಟ್ಟು ಇಟ್ಕೊಂಡಿದ್ದೆ. 7 ರಿಂದ 8 ದಿನ ಆದಮೇಲೆ ಬೆಂಡೆ ಸಸಿಗಳೆಲ್ಲ ಈ ಥರ ಹುಟ್ಕೊಂಡಿವೆ. ಈ ಬೆಂಡೆ ಸಸಿಗಳನ್ನು ಅವು ತುಂಬ ಚಿಕ್ಕ ಇರುವಾಗಲೇ ನಾವು ನೆಟ್ಕೊಂಡು ಬಿಡಬೇಕು. ಇಲ್ಲ ಅಂದರೆ ಅವುಗಳನ್ನು ಕೀಳಬೇಕಾದ್ರೆ ಅವುಗಳ ಬೇರುಗಳೆಲ್ಲ ತುಂಡಾಗಿಬಿಡುತ್ತೆ. ಅದಕ್ಕೆ ನಾನು ಈಗಲೇ ಇದನ್ನು ನೆಟ್ಕೊಳ್ತಾ ಇದ್ದೀನಿ. 8 ದಿವಸ ಆಗಿದೆ ಅಷ್ಟೇ ಇದಕ್ಕೆ, ಈಗಲೇ ನೆಟ್ಕೊಳ್ತಾ ಇದ್ದೀನಿ ಅದನ್ನು. ನೋಡಿ, ಈ ಥರ ಕಿತ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಬೇರೆಲ್ಲ ಪೆಟ್ಟಾಗಿಬಿಡುತ್ತೆ, ಚೆನ್ನಾಗಿ ಕಿತ್ತು ಬರಲ್ಲ ಅದು. ನೋಡಿ ಎಷ್ಟು ಉದ್ದ ಆಗಿದೆ ಅಂತ ಈಗಲೇ ಬೇರು. ಇನ್ನೂ ತುಂಬ ದಿನ ಬಿಟ್ಟರೆ ಬೆಂಡೆ ಸಸಿಗಳೆಲ್ಲ ಚೆನ್ನಾಗಿ ಬರಲ್ಲ ಆಮೇಲೆ. ಯಾಕಂದರೆ ಮೇನ್ ಬೇರು ಇರುತ್ತಲ್ಲ, ತಾಯಿ ಬೇರು, ಅದೆಲ್ಲ ಕಿತ್ತು ಹೋಗಿಬಿಟ್ರೆ ಬೆಂಡೆ ಸಸಿಗಳಿಗೆ ಹಾನಿಯಾಗುತ್ತೆ, ಚೆನ್ನಾಗಿ ಕಾಯಿ ಎಲ್ಲ ಬಿಡಲ್ಲ ಆಮೇಲೆ. ಅದಕ್ಕೆ ಇಷ್ಟು ಚಿಕ್ಕವಿರುವಾಗಲೇ ಇವುಗಳನ್ನೆಲ್ಲ ಈ ಥರ ನೆಟ್ಕೊಂಡಿದ್ದೀನಿ ನಾನು. ಒಂದು ಕಡ್ಡಿನಲ್ಲಿ ಹೋಲ್ ಮಾಡಿಬಿಟ್ಟು ಆ ದಿಬ್ಬನ ಈ ಥರ ನೆಟ್ಕೊಂಡಿದ್ದೀನಿ. 2 ಸಸಿಗಳನ್ನು ಹಾಕಿದ್ದೀನಿ. 1.5 ಗ್ರೇನು ಅಂದರೆ ಒಂದು 7 ರಿಂದ 8 ಇಂಚ್ ಆಗುವಷ್ಟು ಮಧ್ಯ ಗ್ಯಾಪ್ ಇಟ್ಕೊಂಡಿದ್ದೀನಿ. ಹೀಗೆ ಎಲ್ಲ ಸಸಿಗಳನ್ನು ಕೂಡ ಆ ದಿಬ್ಬದ ಮೇಲೆ ನೆಟ್ಕೊಂಡಿದ್ದೀನಿ. ಹಾಗೆ ಅದನ್ನು ನೆಟ್ಟಾದಮೇಲೆ ಅಡಿಕೆ ಸಿಪ್ಪೆ ಇತ್ತು, ಅದನ್ನು ಆ ಗಿಡಗಳ ಪಕ್ಕಕ್ಕೆಲ್ಲ ಮುಚ್ಕೊಂಡಿದ್ದೀನಿ. ಇದರಿಂದ ಮಣ್ಣು ನೀರು ಸೇರೋದೆಲ್ಲ ತಪ್ಪತ್ತೆ ಮತ್ತು ಗಿಡಕ್ಕೆ ಬೇರು ಕೂಡ ಇದರಿಂದ ಚೆನ್ನಾಗಿ ಬರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಇದರ ಗ್ರೋತ್ ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.